ನೋಡಿ ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಇದೆ ಯಮಹಾ MT-03. ಎಷ್ಟೊಂದು ಜನಕ್ಕೆ ಈ ಗಾಡಿ ಇದೆ ಅಂತಲೂ ಗೊತ್ತಿಲ್ಲ, ಎಷ್ಟೊಂದು ಜನ ಈ ಗಾಡಿ ನೋಡು ಇರೋದಿಲ್ಲ. ಸೊ ಒನ್ ಆಫ್ ದ ಬೀಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಇದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ಇನ್ನೊಂದು ಗಾಡಿ ರಿವ್ಯೂ ಜೊತೆ ಬಂದಿದ್ದೀನಿ. ಲಾಸ್ಟ್ ಟೈಮ್ KTM 250 ಮಾಡಿದ್ದೆ, ಇವಾಗ ಅದ್ರ ಬೀಸ್ಟ್ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಹತ್ರ ಇವಾಗ ಪ್ರೆಸೆಂಟ್ ಇದೆ ಯಮಹಾ MT-03. ಎಷ್ಟೋ ಜನಕ್ಕೆ ಈ ಥರ ಗಾಡಿ ಇದೆ ಅಂತಲೇ ಗೊತ್ತಿರಲ್ಲ. 87 ಹೋಗ್ತಾ ಇದೆ ಸೆಕೆಂಡ್ ಗೇರಲ್ಲಿ. ನೋಡಿದ್ರ ಎಷ್ಟು ಸಿಂಪಲಾಗಿ 100 ಕ್ರಾಸ್ ಆಗ್ತಾ ಇದೆ ಇದರಲ್ಲಿ. ಓಹೋ, ಲಿಟ್ರಲಿ ಸೌಂಡಿಗೆ ನಾನು ಹೆವಿ ಫಿದಾ ಆಗ್ತಾ ಇದ್ದೀನಿ ಈ ಗಾಡೀಲಿ. ಇದರಲ್ಲಿ ನಿಮಗೆ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಂತು ಅಂದರೆ 321cc ಲಿಕ್ವಿಡ್ ಕೂಲ್ಡು 4 ವ್ಯಾಲ್ವ್ಸು, ಇನ್ಲೈನ್ 2 ಸಿಲಿಂಡರ್ ಸಿಗುತ್ತೆ ನಿಮಗೆ. ಇದರಲ್ಲಿ ಇನ್ಲೈನ್ 2 ಇಂಜಿನ್ ಸಿಗುತ್ತೆ. ಇಲ್ಲೇ ನೋಡ್ಬೋದು ನಿಮಗೆ 2 ಎಕ್ಸಾಸ್ಟ್ ಪೈಪು. ಸಕ್ಕತ್ತಾಗಿದೆ ಗುರು, ಪವರ್ ಮಾತ್ರ. ಇನ್ನು ಈ ಗಾಡೀಲಿ 42 PS ಆಫ್ ಪವರ್ ನಿಮಗೆ 10,750 RPM ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ 29.5 Nm ಆಫ್ ಟಾರ್ಕ್ನ 9,000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇದು ನಿಮಗೆ ಟಫ್ ಕಾಂಪಿಟೇಷನ್ ಯಾವುದ್ಯಾವುದು ಕೊಡುತ್ತೆ ಅಂದರೆ ಡ್ಯೂಕು 390 ಇದಕ್ಕೇ ಟಫ್ ಕಾಂಪಿಟೇಷನು. ಯಾಕಂದರೆ ಇದಕ್ಕೂ ಅದಕ್ಕೂ ಪವರಲ್ಲಿ ಏನಿಲ್ಲ ಅಂದರೂ 1-2 ಡಿಫ್ರೆನ್ಸ್ ಅಷ್ಟೇ. ಇದು 42 PS ಇದ್ದರೆ ಅದು 43 PS ಇದೆ. ಬಟ್ ಅಂದರೆ ಇದು ಟ್ವಿನ್ ಸಿಲಿಂಡರ್ ಆಗೋದ್ರಿಂದ ಇದರಲ್ಲಿ ಹೆವಿ ಪವರ್ ಇರುತ್ತೆ ತುಂಬ. MT-03 ಇದು ಒಂದು ಸತಿ ಎಕ್ಸಾಸ್ಟ್ ನೋಟ್ ಕೇಳೋಣ ಇವಾಗ. ಎಕ್ಸಾಸ್ಟ್ ನೋಟ್ ಮಾತ್ರ ಸಕ್ಕತ್ತಾಗಿದೆ. ಬ್ಯಾಕ್ ಪೋರ್ಷನ್ ಏನಿದೆ ಇದೆಲ್ಲ ಸೇಮ್ R3 ಇದು. ಇದೆಲ್ಲ ಈ ಕಡೆದೆಲ್ಲ ಫುಲ್ಲು ನೇಕೆಡ್ ಮಾಡಿದ್ದಾರೆ. R3ನೂ ಅಷ್ಟೇ, ಅದು ಅಗ್ರೆಸಿವ್ ಆಗಿದೆ. ಪೊಸಿಷನ್ನು ಒಂದು ಸ್ವಲ್ಪ ಬೊಕ್ಕೊಂಡು ಓಡಿಸ್ಬೇಕು, ಅದು ಅಗ್ರೆಷನ್ ಆಗಿದೆ. ಬಟ್ ಇದು ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ, ಫುಲ್ ಕಂಫರ್ಟ್ ಇದೆ. ಎಷ್ಟು ಕಂಫರ್ಟ್ ಇದೆ ಅಂದರೆ ಸಿಟಿನಲ್ಲೆಲ್ಲ ಓಡಿಸೋದಕ್ಕೆ ಮಾತ್ರ ಹೆವಿ ಕಂಫರ್ಟ್ ಇದೆ ಈ ಗಾಡಿ. ಸಿಟಿಗೆ ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಇನ್ನು ಮೈಲೇಜ್ ಅರೌಂಡು ಇದರಲ್ಲಿ ತೋರಿಸ್ತಿರೋ ಪ್ರಕಾರ 25 ತೋರಿಸ್ತಾ ಇದೆ. ಹೈವೇಲೆಲ್ಲ ಎತ್ತುತ್ತೀರ ಅಂದರೆ ಒಂದು 18-20 ಬಂದರೆ ಹೆಚ್ಚು. ಯಾಕಂದರೆ ಇದು 300cc ವೆಹಿಕಲ್, ಇದ್ರೂ ಟಾಪ್ ಸ್ಪೀಡ್ ಏನಿಲ್ಲ ಅಂದರೂ 180-190 ಕ್ರಾಸ್ ಆಗುತ್ತೆ. ಯಮಹಾ ಬ್ಯಾಡ್ಜಿಂಗು ಮತ್ತು ಈ ನಂಬರ್ ಪ್ಲೇಟಿಗೆ 10,000 ಎಕ್ಸ್ಟ್ರಾ ಖರ್ಚು ಮಾಡಿದ್ದಾರೆ. ಮತ್ತು ಇಂಡಿಕೇಟರ್ಸ್ ಎಲ್ಲ LED ಬರುತ್ತೆ ನಿಮಗೆ. ಟೈಲ್ ಲೈಟು, ಇಂಡಿಕೇಟರ್ಸು ಮತ್ತು ಪ್ರೊಜೆಕ್ಟರು ಇದೆಲ್ಲ ನಿಮಗೆ LED ಬರುತ್ತೆ. ಫುಲ್ LED ಸೆಟಪೇ ಬರುತ್ತೆ. ಬಟ್ ಇದರಲ್ಲಿ ಯಾವುದೇ ಥರದ್ದು ಎಲೆಕ್ಟ್ರಾನಿಕ್ಸ್ ಇಲ್ಲ. ಮತ್ತು ಇನ್ನೊಂದು ಈ ಗಾಡೀಲಿ ಇಷ್ಟ ಆಗೋದೇನಪ್ಪ ಅಂದರೆ ಈ ಹೆಡ್ಲೈಟು ನೋಡಿ ಯಾವ ಥರ ಇದೆ ಇಲ್ಲಿ. ಇದು MT-ನಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಇದೇ ಥರನೇ ಡಿಸೈನ್ ಇರೋದು. ಬೇಕಾದ್ರೆ ಈ ಗಾಡಿನ ಬೇರೆಯವ್ರಿಗೆ ಯಾರಿಗಾನ ತೋರಿಸ್ಬಿಟ್ರೆ MT-15 ಅಂದ್ಕೊಂಡ್ಬಿಡ್ತಾರೆ. ಬಟ್ ಅಂದರೆ ಇದು MT-15 ಅಲ್ಲ, MT-03. ಇದು ನಿಮಗೆ ಟ್ವಿನ್ ಸಿಲಿಂಡ್ರ್ ಬರುತ್ತೆ, 2 ಸಿಲಿಂಡರ್ ಸಿಗುತ್ತೆ. ಇದು 321cc ಇಂಜಿನ್. ಇದು ಹೆವಿ ಪವರ್ಫುಲ್ ಆಗಿದೆ. ಇಷ್ಟು ಪವರ್ಫುಲ್ ಆಗಿರೋ ಬೈಕ್ನ ನಿಲ್ಲಿಸ್ಬೇಕು ಅಂದರೆ ಅದೇ ಥರನೇ ಬ್ರೇಕ್ಸೂ ಅಷ್ಟೇ ಚೆನ್ನಾಗಿರಬೇಕು. ಅದರಿಂದನೇ ಇದರಲ್ಲಿ ಫ್ರಂಟು ಬ್ಯಾಕು ಎರಡರಲ್ಲೂ ನಿಮಗೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ. ಇನ್ನು ಫ್ರಂಟ್ ಟೈರ್ ಬಗ್ಗೆ ಮಾತಾಡಬೇಕಂದ್ರೆ ಫ್ರಂಟಲ್ಲಿ 110/17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಸೈಡಲ್ಲಿ 140/70 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಇದು ನಿಮಗೆ ಕಂಪ್ಲೀಟ್ಲಿ ಈ ಗಾಡಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಇದು ಕಂಪ್ಲೀಟ್ಲಿ ನಿಮಗೆ ಇಂಪೋರ್ಟೆಡ್ ಗಾಡಿ. ಯಾವುದೇ ಗಾಡಿ ಸಹ ಇದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದೇ ಇಲ್ಲ. ಅದರಿಂದನೇ ಈ ಗಾಡಿದು ಕಾಸ್ಟ್ ಕೇಳಿದ್ರೆ ನೀವು ಭಯ ಬಿದ್ದೋಗ್ಬಿಡ್ತೀರ. ಇದು ಆ್ಯಕ್ಚುಲಿ ಒಂದು 2 ಇಯರ್ಸು ಮುಂಚೆ ಲಾಂಚ್ ಆದಾಗ ಇಂಡಿಯಾದಲ್ಲಿ ಎಷ್ಟು ಪ್ರೈಸಿಂಗ್ ಇತ್ತು ಅಂದರೆ 300cc ವೆಹಿಕಲ್ ಆದ್ರೂ 5 lakhs ದಾಟ್ತಾ ಇತ್ತು. ಇದಕ್ಕೆ ಟಫ್ ಕಾಂಪಿಟೇಷನ್ ಅಂತ ಏನಿರಲಿಲ್ಲ. ಬಟ್ ಇದ್ರ ಜೊತೆಗೇ ಇನ್ನೊಂದು ಗಾಡಿ ಇತ್ತು, R3 ಮತ್ತು 03. ಅದು R3, ಇದು MT-03. ಎರಡೂ ಅಷ್ಟೇ ಪ್ರೈಸಿಂಗ್ ಮಾತ್ರ ಹೆವಿ ಇತ್ತು. 5 lakhs ಸಮಥಿಂಗ್ ಏನೋ ಇತ್ತು. ಇವಾಗ ಏನು ಮಾಡಿದ್ರು, 1 ಇಯರ್ ಮುಂಚೆ ಇದು ಸ್ಟಾಕ್ ಕ್ಲಿಯರೆನ್ಸ್ಗೋಸ್ಕರ ಏನು ಮಾಡಿದ್ರು 1 lakh ಕಡಿಮೆ ಮಾಡಿದ್ರು. ತಿರ್ಗಾದ್ಮೇಲೆ ಮೊನ್ನೆ ನಮ್ಮದು GST ರಿಡ್ಯೂಷನ್ ಆಯಿತು ನೋಡಿ, ಆವಾಗ ಇನ್ನೂ ಒಂದು ಸ್ವಲ್ಪ ಅಮೌಂಟೂ ರಿಡಕ್ಷನ್ ಆಯಿತು. ಟೋಟಲು ಈ ಗಾಡಿಗೆ 4 ಸಮಥಿಂಗ್ ಅಲ್ಲೇನೋ ಸಿಕ್ಬಿಡ್ತಂತೆ ಓನರ್ಗೆ ಈ ಗಾಡಿ. ಆದರೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಅವರು. ಯಾಕಂದರೆ ನಾವು ಈ ಗಾಡಿನ ತುಂಬ ಸತಿ ಹುಡುಕಿದ್ವಿ, ನಮಗೆ ಸಿಕ್ಕಿರಲಿಲ್ಲ ಈ ಗಾಡಿ. ಇದು ನಿಮಗೆ LCD ಡಿಸ್ಪ್ಲೇ ಬರುತ್ತೆ, ಯಾವುದೇ TFT ಸ್ಕ್ರೀನ್ ಬರೋದಿಲ್ಲ. ತುಂಬಾ ಚೆನ್ನಾಗಿದೆ ಇದು ಸಮೇತ. ನಿಮಗೆ ಗ್ರಾಫಿಕ್ಸ್ ಎಲ್ಲ ಇಲ್ಲಿ ನಿಮಗೆ ಗೇರ್ ಇಂಡಿಕೇಟರ್ ತೋರಿಸುತ್ತೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದು ಟೆಂಪ್ರೇಚರ್ ಇದೆ,
ಮತ್ತು ಇಲ್ಲಿ ಅವರೇಜ್ ಇದೆ 25 km/L ಕೊಡ್ತಾ ಇದೆ. ಮತ್ತು ಇಲ್ಲಿ ಆರ್ ಪಿ ಎಮ್ ಲೈನ್ ಮಾತ್ರ ಸಕ್ಕತ್ತಾಗಿದೆ. ಇದು 12,000 RPMಗೆ ರೆಡ್ ಲೈನ್ ಆಗುತ್ತೆ. ಸೊ ಇದರಲ್ಲೆಲ್ಲ ತುಂಬಾ ಸಕ್ಕತ್ತಾಗಿದೆ. ಇದರಲ್ಲಿ ಇನ್ನೊಂದೇನು ಅಂದರೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಇಲ್ಲ. ನೀವು ABS ಒಂದಿದೆ ಅಷ್ಟೇ, ABS ಇದೆ. ಅದು ಬಿಟ್ಟರೆ ಇನ್ನೇನು ಸಿಗೋದಿಲ್ಲ ನಿಮಗೆ. ಬ್ಲೂಟೂತ್ ಸಿಗೋದಿಲ್ಲ, ಮತ್ತು ಕ್ವಿಕ್ ಶಿಫ್ಟರ್ ಸಿಗೋದಿಲ್ಲ, ಆಟೋ ಫ್ಲಿಪ್ಪರ್ ಸಿಗೋದಿಲ್ಲ. ಬಟ್ ಇದರಲ್ಲಿ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ. ಅದರಿಂದ ಕ್ಲಚ್ಚೂ ಅಷ್ಟೇ ತುಂಬಾ ಸ್ಮೂತ್ ಇದೆ. ಇನ್ನು ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಬಂತು ಅಂದರೆ 14 ಲೀಟರ್ಸು ಫ್ಯೂಯಲ್ಲು. ಇದಕ್ಕೆ E5 E10 ಯೂಸ್ ಮಾಡಬೇಕು. ಇವಾಗ ಎಷ್ಟೋ ಬಂಕ್ಗಳಲ್ಲಿ ಇದು ಸಿಗ್ತಾನೆ ಇಲ್ಲ, ಬರೀ E20 ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಒಂದು ಸ್ವಲ್ಪ ರಿಸ್ಕೇ ಗಾಡಿಗೆ. ಓಡ್ಸೋಕೆ ಮಾತ್ರ ಬೀಜ ಗಟ್ಟಿಗಿರಬೇಕು. This bike is not for Indian roads. ಬ್ರೇಕ್ಸ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಇಲ್ಲೊಂದು KTM ಹೋಗ್ತಾ ಇದೆ. ರೇಸ್ ಗೀಸಿ ಕರಿಯಾನ. ರೇಸ್ ಗೀಸ್ ಎಲ್ಲ ಬಂದರೆ ಹೆಂಗೆ ಹೊಡೆದಾಕ್ತೀನಿ ಹೇಳಿದ್ರಲ್ಲಿ. ಹೊಸ ಗಾಡಿ ಅನ್ಸುತ್ತೆ, ಅವ್ನು ಬರೋದು ಇಲ್ಲ. ಕೇರಲ್ಲೇ ಹೆವಿ 5th 6th ಅಂತೂ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಈ ಗಾಡೀಲಿ. 5th 6th ಎಲ್ಲ ಯೂಸ್ ಮಾಡಿದ್ರೆ 170 180 ಓಡ್ಸೋಕ್ಕೂ ಒಂಥರ ಬೀಜ ಬೇಕು ಈ ಗಾಡಿಗಳ್ನ. ಚಿಕ್ಕ ಪುಟ್ಟ ಗಾಡಿ ಓಡಿಸ್ಕೊಂಡು ಅಂಥವ್ರಿಗೆಲ್ಲ ಇಂಥ ಗಾಡಿ ಸಿಕ್ಬಿಟ್ರೆ ಏನಿಲ್ಲ ಗುರು, ಸಿಗಿದ ಫೋಟೋ ಫ್ರೇಮೇ. ಯಾಕಂದರೆ ಇದರಲ್ಲಿ ಇರ್ತಕ್ಕಂಥ ಪವರ್ನ ಅಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡೋಕ್ಕಂತೂ ಆಗೋದಿಲ್ಲ. ಇನ್ನೊಂದು ಏನಪ್ಪ ಅಂದರೆ ಈ ಗಾಡೀಲಿ ಯಾವುದೇ ಎಲೆಕ್ಟ್ರಾನಿಕ್ಸ್ ಇಲ್ಲ. ಕ್ವಿಕ್ ಶಿಫ್ಟರ್ ಇರ್ಬೋದು, ಆಟೋ ಫ್ಲಿಪ್ಪರ್ ಇರ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಇರ್ಬೋದು, ಇದೇನೂ ಇಲ್ಲ ಗುರು. ಫುಲ್ಲು ರಾ ಗಾಡಿ ಇದೊಂಥರ. MT ಸೀರೀಸಲ್ಲಿ ರಾ ಗಾಡಿ ಇವೆಲ್ಲ MT-09 ಇರ್ಬೋದು, ಈ MT-03 ಇರ್ಬೋದು, ಇವೆಲ್ಲ ಅಷ್ಟೇ ಫುಲ್ಲು ರಾ ಗಾಡಿಗಳು. ಇವನ್ನೆಲ್ಲ ಅಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. ಯಾಕಂದರೆ ಇವೆಲ್ಲ ಸೆಕೆಂಡ್ಗಳಲ್ಲಿ 100 ಕ್ರಾಸ್ ಆಗಿಬಿಡುತ್ತೆ. ನೋಡಿದ್ರೆ ಹೆಂಗೆ ಹೋಗ್ತಾ ಇದೆ 153, ಅದು 5th ಗೇರಲ್ಲಿ. ಒಂದೇ ಅನ್ಸುತ್ತೆ 6th ಗೇರ್ಗೆ ಹಾಕೊಂಡು ಎತ್ತೀನಿ ರೀ. $157 ಕ್ರೇಜಿ. ಈ ಗಾಡಿನಲ್ಲಿ 150 ಲೆಕ್ಕಕ್ಕಿಲ್ಲ ಗುರು. ಆರಾಮಾಗಿ 150 ಕ್ರಾಸ್ ಆಗ್ತಾ ಇದೆ. ಇದಕ್ಕಿಂತ ಇನ್ನೇನು ಬೇಕು. ಡ್ಯೂಕ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಡೌನ್ ಶಿಫ್ಟ್ ಅಂತೂ ಎಷ್ಟು ಬೆಣ್ಣೆ ಥರ ಆಗ್ತಾ ಇದೆ. ಅದೇ ನನ್ನ ಗಾಡಿನಲ್ಲಿ ಟಕ 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 ಅಂತ ಕುಟ್ಟಬೇಕು. ಸಕ್ಕದ ಡೌನ್ ಶಿಫ್ಟ್ ಆಗ್ತಾ ಇದೆ ಈ ಗಾಡೀಲಿ. ಹಂಗೆ ಅಪ್ಪನೂ ಅಷ್ಟೇ, ಗೇರ್ ಮಾತ್ರ ಸ್ಮೂತ್ ಇದೆ. ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇರೋದ್ರಿಂದ ಕ್ಲಚ್ ಯೂಸ್ ಮಾಡೋಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಅಷ್ಟೊಂದು ಹೆವಿ ಅನ್ನಿಸ್ತಾ ಇಲ್ಲ, ಸಖತ್ ಸ್ಮೂತ್ ಇದೆ. ಇನ್ನೊಂದು ಈ ಗಾಡೀಲಿ ನನಗೆ ಹೆವಿ ಇಷ್ಟ ಆಗ್ತಾ ಇರೋದು ಮಾತ್ರ ಈ ಸೌಂಡು ಗುರು. ಹೆಲ್ಮೆಟ್ ಒಳಗಡೆಯಿಂದ ಕೇಳಿಸ್ಕೊಂತೀವಿ ಅಂದರೆ ಹೆಂಗಿದೆ ಗೊತ್ತಾ. ಡ್ಯೂಕ್ 250 ಇಲ್ಲೇ ಟಾಪ್ ಸ್ಪೀಡ್ ಹೊಡ್ತಿದ್ದೀನಿ ನಾನು. ಫುಲ್ಲು ರಾ ಮಿಷಿನ್ನು ಯಾವ ಥರ ಇದೆ ಗೊತ್ತಾ. ನನ್ನ ಫ್ರೆಂಡ್ದು ಇದೆ ಅಲ್ಲ FZ25, ಅದೂ ಅಷ್ಟೇ ರಾ ಮಿಷಿನ್ನು, ಯಾವುದೇ ಎಲೆಕ್ಟ್ರಾನಿಕ್ಸ್ ಇಲ್ಲ. ಇದೆಲ್ಲ ಏನಕ್ಕೆ ಅಂದರೆ ಇವಾಗಿನ ಕಿಡ್ಸಿಗಲ್ಲ. ಇವಾಗಿನ ಕಿಡ್ಸ್ ಏನೆಲ್ಲ ನಮಗೆ ಎಲೆಕ್ಟ್ರಾನಿಕ್ಸ್ ಅದಿರಬೇಕು ಇದಿರಬೇಕು, ಕ್ವಿಕ್ ಶಿಫ್ಟರ್ ಇರಬೇಕು ಎಲ್ಲ ಅಂತಾರೆ. ಬಟ್ ಏನು ಇಲ್ದಿರೋ ಟೈಮಲ್ಲೇ ಇದನ್ನು ಓಡಿಸ್ಬೇಕು. ಬಟ್ ಇದರಲ್ಲಿ ABS ಇದೆ. ABS ಅಂತೂ ಸಖತ್ತಾಗಿ ವರ್ಕ್ ಆಗ್ತಾಯಿದೆ.